ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನನ್ನ ಯೂಟ್ಯೂಬ್ ಚಾನಲ್ ಮಿಸ್ಟರ್ ನಿಮ್ಮ ಕನ್ನಡಿಗ. ಈ ವಿಡಿಯೋ ರಿಲೇಟೆಡ್ ಯಾವ್ದ್ರ ಬಗ್ಗೆ ಅಂತ ಹೇಳಿದ್ರೆ 2 ವೀಕ್ಸ್ ಹಿಂದೆ ಅಪ್ರಾಕ್ಸ್ 13 ಡೇಸ್ ಆಗಿರ್ಬೋದು KL ರಾಹುಲ್ ಅವರನ್ನ ಮೀಟ್ ಮಾಡಿದ ಒಂದು ವಿಡಿಯೋ ಹಾಕಿರ್ತೀನಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ. ಆ ಒಂದು ವಿಡಿಯೋ ಮೋರ್ ದೆನ್ 16K ವ್ಯೂಸ್ ಆಗಿದೆ. ಆ ಒಂದು ವಿಡಿಯೋ ಇಂದ ನಂಗೆ 161 ಸಬ್ಸ್ಕ್ರೈಬರ್ ಜಾಸ್ತಿ ಆಗಿದೆ. ಸೊ ತುಂಬಾ ಹ್ಯಾಪಿ ಆಗುತ್ತೆ. ಜಾಸ್ತಿ ಸಬ್ಸ್ಕ್ರೈಬರ್ ಕೂಡ ಆಗಿದ್ದಾರೆ, ಜಾಸ್ತಿ ವ್ಯೂ ಕೂಡ ಬಂದಿದೆ ಅಂತ. ಇನ್ನು ಮೇನ್ ಆಗಿ ಹ್ಯಾಪಿ ಏನಂತ ಹೇಳಿದ್ರೆ, ಖುಷಿ ಪಡೋ ವಿಷಯ ಏನಂತ ಹೇಳಿದ್ರೆ, ನಮ್ಮ ಕರ್ನಾಟಕದವರಾಗಿ ನಮ್ಮ ಇಂಟರ್ನ್ಯಾಷನಲ್ ಪ್ಲೇಯರ್, ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ನ ಪ್ಲೇಯರ್ ಆಗಿರೋ KL ರಾಹುಲ್ ಅವರನ್ನ ನಾನು ಮೀಟ್ ಮಾಡಿರೋದು. ಸೊ ಈ ವಿಡಿಯೋ ನಾನು ಅಪ್ಲೋಡ್ ಮಾಡಿದಾಗ ಇದರ ಶಾರ್ಟ್ ಮಾಡಿ ನಾನು ಇನ್ಸ್ಟಾ ಪೇಜ್ ಅಲ್ಲಿ ಕೂಡ ಹಾಕಿದೆ, ರೀಲ್ಸ್ ಅಲ್ಲಿ. ಅವಾಗ ನನಗೆ ತುಂಬಾನೇ ಕಮೆಂಟ್ ಬಂದಿದೆ. ತುಂಬಾ ಜನ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡಿದ್ದಾರೆ, ನೆಗೆಟಿವ್ ಆಗಿ ಕಮೆಂಟ್ಸ್ ತುಂಬಾನೇ ಬಂದಿದೆ. ನಾನೆಲ್ಲ ಬೇಡದಿರೋ ಕಮೆಂಟ್ ನಾನು ಡಿಲೀಟ್ ಮಾಡಿದ್ದೀನಿ. ಹಾಗೆ ಯೂಟ್ಯೂಬ್ ಪೇಜ್ ಅಲ್ಲಿ ಕೂಡ, ಯೂಟ್ಯೂಬ್ ಅಲ್ಲಿ ಕೂಡ ನಂಗೆ ತುಂಬಾನೇ ಬ್ಯಾಡ್ ಕಮೆಂಟ್ಸ್ ಬಂದಿದೆ. ಅದು ಹೇಳೋಕು ನಂಗೆ ಅಸಹ್ಯ ಆಗುತ್ತೆ, ಅಷ್ಟು ಬ್ಯಾಡ್ ಕಮೆಂಟ್ಸ್ ಬಂದಿದೆ. ನಾನು ಎಲ್ಲ ಕಮೆಂಟ್ಸ್ ನ, ಬೇಕಾಗಿರೋ ಕಮೆಂಟ್ಸ್ ನ ಇಟ್ಕೊಂಡಿದೀನಿ, ಬ್ಯಾಡ್ದಿರೋ ಕಮೆಂಟ್ಸ್ ನೆಲ್ಲ ಡಿಲೀಟ್ ಮಾಡಿದೀನಿ. ಯಾರ್ಯಾರು ಅನ್ನೋನ್ ಪರ್ಸನ್, ನಂಗೆ ಗೊತ್ತಿಲ್ಲದೆ ಇರೋರು ಕಮೆಂಟ್ ಮಾಡಿದ್ದಾರೆ. ನಂಗೆ ಗೊತ್ತಿರೋರು ಯಾರು ಒಬ್ವಿಯಸ್ಲಿ ಆತರ ಕಮೆಂಟ್ ಮಾಡಿಲ್ಲ. ತುಂಬಾ ಪಾಸಿಟಿವ್ ಆಗಿ ಕಮೆಂಟ್ ಕೂಡ ಬಂದಿದೆ. ಸೊ ಲೈಕ್ ಮೇನ್ ಆಗಿ ಬಂದಿರೋದು ಏನಂತ ಹೇಳಿದ್ರೆ, ಪಾಸಿಟಿವ್ ಅಲ್ಲಿ ಲೈಕ್ ಚೆನ್ನಾಗಿದೆ ವಿಡಿಯೋ, ಹಾರ್ಟ್ ಸಿಂಬಲ್ ಅದು ಇದು ಎಲ್ಲ ಬಂದಿದೆ. ಇನ್ನು ಕೆಲವು ಕಮೆಂಟ್ಸ್ ಹಾಕಿದ್ದಾರೆ ನಂಗೆ ಗೊತ್ತಿಲ್ಲದೆ ಇರೋರು. ಸೊ ಲೈಕ್ ರೆಸ್ಪೆಕ್ಟ್ ಕೊಡಿ ಬ್ರೋ, ಮೊದಲು ರೆಸ್ಪೆಕ್ಟ್ ಕೊಡೋದ್ ಕಲಿ, ಈ ತರದೆಲ್ಲ ಹಾಕಿದ್ದಾರೆ. ನಾನು ಅವ್ರಿಗೆಲ್ಲ ಹೇಳೋದಿಷ್ಟೇ, ಯಾರೆಲ್ಲ ಕಮೆಂಟ್ ಹಾಕಿದಿರೋ ರೆಸ್ಪೆಕ್ಟ್ ಕೊಡಿ ಬ್ರೋ ಅಂತ, ಸೊ ಅವ್ರಿಗೆ ಹೇಳ್ತಾ ಇರೋದು ರೆಸ್ಪೆಕ್ಟ್ ಕೊಡಿ ಬ್ರೋ ಅಂತ ಹಾಕಿರೋರ್ಗೆ ಹೇಳೋದಿಷ್ಟೇ. ಸೊ ನಾನು ಸಡನ್ ಆಗಿ ಪ್ಲಾನ್ ಮಾಡಿರೋದು, ಅದು ನೈಟ್ ಅಲ್ಲಿ ಇಲ್ಲಿನ 8:30 ಟೈಮಿಗೆ KL ರಾಹುಲ್ ಬರ್ತಾ ಇದ್ದಾರೆ ಅಂತ ನಂಗೆ ಬರ್ತಾ ಇದ್ದಾರೆ ಅಂತ ರೀಲ್ಸ್ ನೋಡಿದ್ದೆ ನಾನು 8:30ಗೆ, ಅದು ಒಂದು ಎಕ್ಸ್ಚೇಂಜ್ ಅಲ್ಲಿ. ಸೊ ನಾನು ಆ ರೀಲ್ಸ್ ನೋಡಿರೋದು ಲೈಕ್ 7 ಗಂಟೆಗೆ ನಾನು ಆ ರೀಲ್ಸ್ ನೋಡಿರೋದು. ಸೊ ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದ್ರೆ, ಸೊ ನಾನಿರೋ ಪ್ಲೇಸ್ ಇಂದ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಇಟ್ ವಿಲ್ ಟೇಕ್ ಅಪ್ರಾಕ್ಸ್ 1.5 hours, 1 hour ಅಂತೂ ಆಗೇ ಆಗುತ್ತೆ. ಸೊ ನಾನು ನನ್ನ ಖುದ್ದಾಗಿ ನನ್ನ ಪರ್ಸನಲ್ ಅಮೌಂಟ್ ನ ಸ್ಪೆಂಡ್ ಮಾಡಿ ಅವ್ರನ್ನ ಮೀಟ್ ಮಾಡಿದೀನಿ ಅಂತ ಹೇಳಿದ್ರೆ, ಸೊ ಇಟ್ಸ್ ಜಸ್ಟ್ ಇನ್ ಎಕ್ಸೈಟ್ಮೆಂಟ್ ಅಲ್ಲಿ ನಾನು ಆತರ ಹೇಳಿರ್ತೀನಿ, ಬಿಟ್ರೆ ಬೇರೆ ಏನೂ ಅಲ್ಲ. ಸೊ ತುಂಬಾ ಜನ ಹಾಕಿದಾರೆ, ನೀನ್ ಎಲ್ಲ ಸಲ ಹಾಗೆ ಅವನು ಇವನು ಅಂತ ಮಾತಾಡ್ಸಿದ್ಯಾ ಅಂತ. ಸೊ ನಾನು ಅವ್ರಿಗೆ ಮಾತಾಡ್ಸಿಲ್ಲ, ನಾನು ಅವ್ರಿಗೆ ಎಕ್ಸೈಟ್ಮೆಂಟ್ ಅಲ್ಲಿ ಆತರ ಹೇಳಿದೀನಿ, ಬಿಟ್ರೆ ಒಬ್ವಿಯಸ್ಲಿ ನಂಗೆ ಅವ್ರ ಮೇಲೆ ತುಂಬಾನೇ ರೆಸ್ಪೆಕ್ಟ್ ಇದೆ. ಇಲ್ದೇ ಇದ್ದಿದ್ರೆ, ನನ್ಗೆ ಅವ್ರ ಮೇಲೆ ರೆಸ್ಪೆಕ್ಟ್ ಇಲ್ದೇ ಇದ್ರೆ ಟ್ಯಾಗ್ ನನಗೆ ಏನ್ ಸಬ್ ಟೈಟಲ್ ಏನಿದೆಯೋ ಯೂಟ್ಯೂಬ್ ಚಾನಲ್ ನ ಟೈಟಲ್ ಅಲ್ಲಿ ನಾನು KL ರಾಹುಲ್ ಅವರನ್ನ ಮೀಟ್ ಮಾಡಿದ್ದು ದುಬೈಲಿ ಅಂತ ಹಾಕ್ತಿರ್ಲಿಲ್ಲ ಆಗಿತ್ತು, ಅವನನ್ನ ಅಂತ ಹಾಕ್ತಾ ಇದ್ದೆ. ಸಾರಿ ಇವಾಗ್ಲೂ ಅವನನ್ನ ಅಂತ ಹೇಳಿದಕ್ಕೆ. ಸೊ ಅವ್ರು ಜಸ್ಟ್ ಕ್ಲಾರಿಫೈ, ನಂಗೆ ಯಾರಿಗೂ ಕ್ಲಾರಿಫೈ ಕೊಡ್ಬೇಕಂತ ಇಲ್ಲ, ಬಟ್ ನನ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನಾನು ಈ ವಿಡಿಯೋ ಹಾಕ್ತಾ ಇದ್ದೀನಿ. ಯಾರೆಲ್ಲ ಪ್ರೀವಿಯಸ್ ವಿಡಿಯೋ ನೋಡಿರ್ತೀರೋ ಅವ್ರು ಈ ವಿಡಿಯೋ ನೋಡ್ಲಿ ಅಂತ. ಸೊ ನಾನು ಇದನ್ನ ತುಂಬಾ ಮೊದ್ಲೇ ಹಾಕ್ಬೇಕಿತ್ತು, ಅದೇ ಫಸ್ಟ್ ವೀಕ್ ಅಲ್ಲೇ. ಸೊ ಬಿಸಿ ಶೆಡ್ಯೂಲ್ ಇಂದ ನಾನು ಈ ವಿಡಿಯೋನ ಹಾಕಿರ್ಲಿಲ್ಲ. ಇವಾಗ ಶೂಟ್ ಮಾಡ್ತಾ ಇದ್ದೀನಿ, ಫ್ರೀ ಆಗಿದ್ದೀನಿ. ನಾನು ಅಕಾಡೆಮಿಯಲ್ಲೇ ಶೂಟ್ ಮಾಡ್ತಾ ಇದ್ದೀನಿ, ಇವಾಗ ಹೊರಗಡೆ ಅಲ್ಲ. ಸೊ ನಾನು ವರ್ಕ್ ಅಲ್ಲೇ ಇದ್ದೀನಿ, ಇದೊಂದು ಶೂಟ್ ಮಾಡೋಣ ನನಗೆ ಫ್ರೀ ಟೈಮ್ ಅಲ್ಲಿ ಅಂತ ನಾನು ಮಾಡ್ತಾ ಇರೋದು. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಬ್ಯಾಡ್ ಕಮೆಂಟ್ಸ್ ಬಂದಿದೆ. ಡ್ಯಾಶ್ ಮಗ್ನೆ ರೆಸ್ಪೆಕ್ಟ್ ಕೊಡೋದು ಕಲಿ ಫಸ್ಟ್. ಹಿಂಗೆಲ್ಲ ಏನ್ ಡ್ಯಾಶ್ ಮಗನೆ ಅಂತ ಯೂಸ್ ಮಾಡಿದಿರೋ ನೀವೆಲ್ಲ, ನೀವು ಫಸ್ಟ್ ರೆಸ್ಪೆಕ್ಟ್ ಕೊಡಿ ನನ್ಗಂತಲ್ಲ, ಯಾರಿಗೆ ಆಗಿರ್ಲಿ ಕಮೆಂಟ್ ಹಾಕೋ ಮೊದ್ಲು ಒಂದು ರೆಸ್ಪೆಕ್ಟ್ ಕೊಟ್ಬಿಟ್ಟು ಹೇಳಿ. ತುಂಬಾ ಜನ ಹೇಳಿದಾರೆ ಪಾಸಿಟಿವ್ ಆಗಿ, ಬ್ರೋ ಫಸ್ಟ್ ರೆಸ್ಪೆಕ್ಟ್ ಕೊಡಿ, ರೆಸ್ಪೆಕ್ಟ್ ಕೊಡ್ಬೇಕಿತ್ತು. ಒಬ್ವಿಯಸ್ಲಿ ರೆಸ್ಪೆಕ್ಟ್ ಎಲ್ಲರ ಮೇಲೂ ಇದೆ. ಸೊ ಯಾರೆಲ್ಲ ಬ್ಯಾಡ್ ಕಮೆಂಟ್ಸ್ ಹಾಕಿದವ್ರು ನಾನು ಅವ್ರಿಗೆ ರಿಪ್ಲೈ ಮಾಡ್ಬೋದಿತ್ತು. ನಾನು ಅವ್ರಿಗೆ ತುಂಬಾ ಒಳ್ಳೆ ರೀತಿಯಲ್ಲೇ ರಿಪ್ಲೈ ಮಾಡಿದೀನಿ. ಬ್ರೋ ಬ್ಯಾಡ್ ಕಮೆಂಟ್ಸ್ ಹಾಕೋ ಮೊದಲು ನೋಡ್ಕೊಂಡು ಹೇಳಿ, ನೀವು ಬ್ಯಾಡ್ ವರ್ಡ್ಸ್, ನೀವು ರೆಸ್ಪೆಕ್ಟ್ ಕೊಡದೆ ಮಾತಾಡ್ತಾ ಇದ್ದೀರಾ. ಇವಾಗ ನೀವು ಬೇರೆಯವ್ರಿಗೆ ಹೆಂಗ್ ಹೇಳ್ತೀರಾ ರೆಸ್ಪೆಕ್ಟ್ ಕೊಡ್ಬೇಕು ಅಂತ. ಸೊ ಎಲ್ಲರಿಗೂ ಸಾರಿ. ಲೈಕ್ ಯಾರೆಲ್ಲ KL ರಾಹುಲ್ ಅವರ ಫ್ಯಾನ್ಸ್ ಇದ್ದಾರೋ, ಒಬ್ವಿಯಸ್ಲಿ ನಾನು ಕೂಡ KL ರಾಹುಲ್ ಅವ್ರ ಫ್ಯಾನ್ಸ್ ಅಲ್ಲಿ ನಾನು ಕೂಡ ಒಬ್ನೇ. ನಾಟ್ ಓನ್ಲಿ KL ರಾಹುಲ್ ಅವ್ರ ಅಂತ, ಸೊ ಎಲ್ಲ ಇಂಡಿಯನ್ ಕ್ರಿಕೆಟರ್ಸ್ಗೆ ನಾನು ತುಂಬಾನೇ ದೊಡ್ಡ ಫ್ಯಾನ್ಸ್. ಸೊ ಅದಕ್ಕೋಸ್ಕರ ಅವ್ರ ಫ್ಯಾನ್ ಆಗದೆ ಇದ್ದಿದ್ರೆ ನಾನ್ ನನ್ನ ಸ್ವಂತ 4,000-5,000 ಖರ್ಚು ಮಾಡ್ಬಿಟ್ಟು ಪರ್ಸನಲ್ ಟ್ಯಾಕ್ಸಿ ಮಾಡ್ಕೊಂಡು ಇಲ್ಲಿಂದ ಅಲ್ಲಿ 1 hour ಹೋಗ್ಬಿಟ್ಟು ಜರ್ನಿ ಮಾಡಿ ಅವ್ರನ್ನ ಮೀಟ್ ಮಾಡಿ, ಯಾರ ಹತ್ರ ಎಲ್ಲ ಬೆಗ್ ಮಾಡ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರನ್ನ ಮೀಟ್ ಮಾಡಕ್ಕೆ ಹೊರಗಡೆ ಇದ್ರೆ ಆಗಲ್ಲ, ಲೈನ್ ಅಲ್ಲಿ ಇರ್ಬೇಕು. 1000 ಜನರಲ್ಲಿ ನಾನು ಒಬ್ಬ ಆಗಿರ್ತೀನಿ. ಬೇರೆ ಒಳಗಡೆ ಇರೋ ಶಾಪ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು, ನನ್ ಚಾನಲ್ ಇದೆ, ನಾನ್ ಕೂಡ ಕರ್ನಾಟಕದವನೇ, ಅವ್ರನ್ನ ಮೀಟ್ ಮಾಡ್ಬೇಕಂತ ಇದ್ ಮಾಡ್ಕೊಂಡು ನಾನು ಒಳಗಡೆ ಹೋಗಿ ವಿಡಿಯೋ ಮಾಡಿರೋದು. ಸೊ ಈ ವಿಡಿಯೋ ಮಾಡಿಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನಂಗೆ ಮಾತ್ರ ಗೊತ್ತು. ಎಲ್ಲರಿಗೂ ಸಾರಿ, ಯಾರೆಲ್ಲ KL ರಾಹುಲ್ ಅವರ ಫ್ಯಾನ್ಸ್ ಇದ್ದೀರೋ.
ನಾನು ಅವ್ರನ್ನ ಅವನು ಇವನು ಅಂತ ಹೇಳಿರೋದಕ್ಕೆ ತುಂಬಾನೇ ಸಾರಿ. ಮತ್ತೆ ಇನ್ಮೇಲೆ ಯಾರಾದ್ರೂ ಮೀಟ್ ಮಾಡಿದ್ರೆ ಈ ತರದವ್ರ ಒಬ್ವಿಯಸ್ಲಿ ರೆಸ್ಪೆಕ್ಟ್ ಕೊಟ್ಟೆ ಕೊಡ್ತೀನಿ, ಇದು ನನ್ನ ಮೈಂಡ್ ಅಲ್ಲಿ ಇಟ್ಕೊಳ್ತೀನಿ. ಸಾರಿ ಅಷ್ಟೇ ಹೇಳೋಕೆ ಇಷ್ಟಪಡ್ತೀನಿ, ಬೇರೆ ಏನು ನಾನು ಹೇಳಕ್ ಆಗಲ್ಲ. ತುಂಬಾ ಜನ ಹೇಳಿದ್ರೆ ಆ ವಿಡಿಯೋನ ಡಿಲೀಟ್ ಮಾಡು ಗುರು, ಅವನು ಇವನು ಅಂತ ಮಾತಾಡಿ ಅಂತ. ನಂಗೆ ಈ ವಿಡಿಯೋ ಡಿಲೀಟ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ತುಂಬಾ ಕಷ್ಟಪಟ್ಟು ಮಾಡಿರೋ ವಿಡಿಯೋ ನಾನು. ಅದನ್ನ ಡಿಲೀಟ್ ಮಾಡಿದ್ರೆ ನಂಗೆ ನಾನು ಅವ್ರು ಮೀಟ್ ಮಾಡಿರೋದಕ್ಕೆ ಯಾವ್ದು ಪ್ರೂಫ್ ಇರಲ್ಲ. ಸೊ ಅದಕ್ಕೆ ಇನ್ಸ್ಟಾದಲ್ಲೂ ಹಂಗೆ ಇದೆ, ಯೂಟ್ಯೂಬ್ ಅಲ್ಲೂ ಕೂಡ ಹಾಗೆ ಇದೆ. ಸಾರಿ ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಅದಕ್ಕೆ ಈ ವಿಡಿಯೋ ಒಂದ್ ಮಾಡಿ ಕ್ಲಾರಿಫೈ ಕೊಡೋಣ ಅಂತ. ಕ್ಲಾರಿಫೈ ಕೊಡ್ಬೇಕಂತ ನನ್ಗೇನ್ ಅನ್ಸಿಲ್ಲ, ಬಟ್ ನಂಗೆ ಬೇಕಾಗುತ್ತೆ, ಯಾರು ತಪ್ಪು ತಿಳ್ಕೊಬಾರ್ದು, ಪ್ರೀವಿಯಸ್ ವಿಡಿಯೋ ನೋಡಿದವ್ರು ಈ ವಿಡಿಯೋ ನೋಡ್ಲಿ ಅಂತ. ಸೊ ಸ್ಕ್ರೋಲ್ ಮಾಡ್ತಿರುವಾಗ ಈ ವಿಡಿಯೋ ನೋಡ್ತೀರಾ, ಅದಾದ್ಮೇಲೆ ಕೆಳಗಡೆ ಈ ವಿಡಿಯೋನ ನೋಡ್ಲಿ ಅಂತ ಹಾಕಿರೋದು ಅಷ್ಟೇ. ಸೊ ಎಲ್ಲರಿಗೂ ಸಾರಿ, ಯಾರೆಲ್ಲ KL ರಾಹುಲ್ ಅವ್ರ ಫ್ಯಾನ್ಸ್ ಇದ್ದೀರಾ ಅವ್ರಿಗೆಲ್ಲ ತುಂಬಾನೇ ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಪ್ಲೀಸ್ ಸಪೋರ್ಟ್ ಮೀ. ಯಾರೆಲ್ಲ ಚಾನಲ್ಗೆ ನ್ಯೂ ಆಗಿದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಯಾರು ನೋಡ್ತಾ ಇದ್ರು ಪ್ರೀವಿಯಸ್ ವಿಡಿಯೋ KL ರಾಹುಲ್ ಅವ್ರನ್ನ ಮೀಟ್ ಮಾಡಿ ವಿಡಿಯೋ ಕೂಡ ನೋಡಿ, ಅದನ್ನ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ಆ ಲಿಂಕ್ ಅಲ್ಲಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಇನ್ನು ಜಾಸ್ತಿ ಎಕ್ಸ್ಪ್ಲೋರ್ ಮಾಡ್ಬೇಕಂತ ತುಂಬಾನೇ ಆಸೆ ಇದೆ. ದುಬೈಯಲ್ಲಿರೋ ಥಿಂಗ್ಸ್ ನ, ದುಬೈಲವ್ರನ್ನ ಯಾರೆಲ್ಲ ಇರ್ತಾರೋ ಫೇಮಸ್ ಪೀಪಲ್ ಆಗಿರ್ಬೋದು, ತುಂಬಾನೇ ಎಕ್ಸ್ಪ್ಲೋರ್ ಮಾಡೋ ತುಂಬಾನೇ ಇದೆ. ಇನ್ನು ಟೈಮ್ ಇದೆ, ತುಂಬಾನೇ ಎಕ್ಸ್ಪ್ಲೋರ್ ಮಾಡೋಣ ಆದಷ್ಟು ಬೇಗ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಅಂಡ್ ಶೇರ್, ಹಾಗೆ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಸಿಗೋಣ, ಬಾಯ್ ಬಾಯ್, ನಮಸ್ತೆ, ಹ್ಯಾವ್ ಅ ಗುಡ್ ಡೇ.